ಕಣ್ಣಿನ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ನ್ಯೂಷನಲ್ಲಿ ಮತ್ತೊಂದು ವಿಡಿಯೋ ಗಮನಿಸೋದು. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ನಾನು ಹಿಂದೆ ನೀವೇನು ನೋಡ್ತಿದ್ದೀರಾ, ಸೊ 3 ಓಲಾ ಗಾಡಿ ಇದೆ. ಸೊ ಏನಕ್ಕಪ್ಪ ಅಂದರೆ 3 ಓಲಾ ಗಾಡಿ ತೋರಿಸ್ತಾ ಇದ್ದೀನಿ ಅಂದರೆ ನನ್ನ ಒಂದು 1.5 ಇಯರ್ ಎಕ್ಸ್ಪೀರಿಯೆನ್ಸು. ಸೊ ಗಾಡಿ ತೊಗೊಂಡ್ಮೇಲೆ ಏನೆಲ್ಲ ಪ್ರಾಬ್ಲಮ್ಸ್ ಆಗಿದೆ ಅದೆಲ್ಲ ನಿಮ್ಗೆ ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸರ್ವಿಸಲ್ಲಿ ಏನು ಪ್ರಾಬ್ಲಮ್ಸ್ ಆಗುತ್ತೆ, ಮತ್ತು ಅದಾದಮೇಲೆ ಚಾರ್ಜಿಂಗ್ ಸ್ಟೇಷನ್ ಹತ್ರ, ಅದಾದಮೇಲೆ ಓಲಾ ಶೋರೂಮ್ ಹತ್ರ ಏನೆಲ್ಲ ಪ್ರಾಬ್ಲಮ್ಸು ಎಲ್ಲನೂ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ರಿಯಾಲಿಟಿ ಹೇಳಬೇಕಾದ್ರೆ ಇದರಲ್ಲಿ ತುಂಬ ಪ್ರಾಬ್ಲಮ್ಸ್ ಇದೆ, ಅದನ್ನು ನಾವು ತಿಳ್ಕೊಬೇಕು. ಫಾರ್ ಎಕ್ಸಾಂಪಲ್ ಏನಾದರೂ ಒಂದು ಪ್ರಾಬ್ಲಮ್ ಬಂದಾಗ ಅದು ಯಾವ ರೀತಿ ಅದನ್ನು ಸಾಲ್ವ್ ಮಾಡ್ಕೊಬೇಕು ಅನ್ನೋದು ತಿಳ್ಕೊಂಡ್ರೆ ತುಂಬ ಒಳ್ಳೆಯದು. ಅದಕ್ಕೆ ಅಂತ ಇವತ್ತು ನನ್ನ ಫ್ರೆಂಡ್ ಒಬ್ಬರು ನಿಮಗೆ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ. ಬನ್ನಿ ಬ್ರೋ. ಸೊ ಇವ್ರು ಬಂದು ಓಲಾ ಸರ್ವಿಸ್ ಇದರಲ್ಲಿ ಎಷ್ಟು ತಿಂಗಳು ಮಾಡಿದ್ರು? 8 ಮಂತ್ಸ್ ಮಾಡಿದ್ರು. 8 ಮಂತ್ಸ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಇವ್ರ ಹತ್ರ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ನಾನು ತಿಳ್ಕೊಳ್ಳೋಣ ಅಂತ ಅನ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ನಿಮಗೂ ತಿಳಿಸ್ಕೊಡ್ತೀನಿ. ಏನಕ್ಕಪ್ಪ ಅಂದರೆ ಲೈಕ್ ಇದರಲ್ಲಿ ಹೆಂಗೆ ಅಂದರೆ ಇದೊಂಥರ ಒಂದು ಮೊಬೈಲ್ ಥರ ಒಂದು ಪ್ಯಾನಲ್ ಏನೋ ತೆಗೆದುಬಿಟ್ರೆ ಒಂಥರ ತಲೆ ಕೆಟ್ಟೋಗ್ಬಿಡುತ್ತೆ, ಏನು ಎತ್ತ ಅಂತ ಅದನ್ನ ತಿಳಿದೇ ಇರೋರಿಗೆ ಗೊತ್ತಾಗೋದು. ಸೊ ಕಂಪ್ಲೀಟಾಗಿ ಅವ್ರಿಗೆ ಒಂದು ಎಕ್ಸ್ಪೀರಿಯೆನ್ಸ್ ಇದೆ. ಸೊ ತುಂಬ ಜನ ನನಗೆ ಕೇಳ್ತಾ ಇದ್ರಿ ಲೈಕ್ ಬ್ರೋ ಓಲಾ ಗಾಡಿ ತೊಗೊಬೇಕಾ ಬೇಡ ಅಂತ. ಅದನ್ನು ನಾನು ಏನು ಹೇಳಲ್ಲ, ಏನಕ್ಕೆ ಅಂದರೆ ಅದು ಹೇಳಿದ್ರೆ ಸುಮ್ಮನೆ ಕಾಂಟ್ರವರ್ಸಿ ಮತ್ತೆ ಬೈತೀರಾ. ಸೊ ಅದ್ರ ಬದಲು ಫಸ್ಟ್ ನಮ್ಮ ಹತ್ರ ಇರೋ ಗಾಡಿಗೆ ಏನಾದರೂ ಪ್ರಾಬ್ಲಮ್ ಬಂದರೆ ಹೆಂಗೆ ಸಾಲ್ವ್ ಮಾಡಬೇಕು ಅಂತ ಈಗ ಇವ್ರ ಕಡೆಯಿಂದ ತಿಳಿಸ್ಕೊಡ್ತೀನಿ ನಿಮಗೆ. ಸಿದ್ರೆ ಸೊ ನಮ್ಮ ಸಂತೋಷ್ ಬ್ರೋ ಇದ್ದಾರೆ. ಸೊ ಈಗ ತಿಳ್ಕೊಳ್ಳೋಣ ಬನ್ನಿ ಬ್ರೋ, ಹೆಂಗೆ ಇದು ಕಂಪ್ಲೀಟಾಗಿ ಫಸ್ಟ್ ಪಾಯಿಂಟ್ ಟು ಪಾಯಿಂಟ್ ನೀವೇ ಎಕ್ಸ್ಪ್ಲೇನ್ ಮಾಡಿಬಿಡ್ತೀರಾ? ಇವಾಗ ಯಾರೇ ಓಲಾ ವೆಹಿಕಲ್ ಯೂಸ್ ಮಾಡ್ತಾಯಿದ್ರು ಕೂಡ ಇದು ಪೆಟ್ರೋಲ್ ರೀತಿ ಬರೋದಿಲ್ಲ. ಎಲೆಕ್ಟ್ರಿಕ್ ವೆಹಿಕಲ್ ಅಂತಂದರೆ ಡೈಲಿ ಯೂಸ್ ಮಾಡಬೇಕು. ಡೈಲಿ ಯೂಸ್ ಮಾಡೋಂಗಿದ್ರೆ ಮಾತ್ರ ವೆಹಿಕಲ್ ತೊಗೊಳೋದಕ್ಕೆ ನೀವು ಹೋಗಬೇಕು. ದೆನ್ ವೆಹಿಕಲ್ಲು ನೀವು ಯಾವ ರೀತಿ ಯೂಸ್ ಮಾಡಬೇಕಂದ್ರೆ ಮೇಯ್ನ್ ಪಾಯಿಂಟ್ ಅಂತ ಅಂದರೆ ಡೈಲಿ ರನ್ ಮಾಡಬೇಕು ವೆಹಿಕಲ್ನ. 10 to 15 ಕಿಲೋಮೀಟರ್ಸ್ ಡೈಲಿ ರನ್ ಮಾಡಿದ್ರೆ ಒಳ್ಳೆಯದು ವೆಹಿಕಲ್ಲು. ಇಲ್ಲ ಅಂತಂದರೆ ನೀವು 2 ಡೇಸ್ ರನ್ ಮಾಡ್ತೀರಾ ಮತ್ತು ಇನ್ನೊಂದು 2 ಡೇಸ್ ಗ್ಯಾಪ್ ಬಿಡ್ತೀರಾ, ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ವೆಹಿಕಲ್ ಪ್ರಾಬ್ಲಮ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಡೈಲಿ ರನ್ ಮಾಡೋದ್ರಿಂದ ವೆಹಿಕಲ್ನ ಯಾವ ಪ್ರಾಬ್ಲಮ್ಗಳು ಬರೋದಿಲ್ಲ, ಫಸ್ಟ್ ಪಾಯಿಂಟು. ಸೆಕೆಂಡ್ ಥಿಂಗು, ವೆಹಿಕಲ್ನ ಯಾವ ರೀತಿ ಯೂಸ್ ಮಾಡಬೇಕು, ನಾವು ಯಾವ ರೀತಿ ಯೂಸ್ ಮಾಡಬೇಕು ಅಂತಂದರೆ ಇವಾಗ Zen 1 ಆಗಲಿ, Zen 2 ಆಗಲಿ, Zen 3, ಇವಾಗ Zen 3 ಬಂದಿದೆ, ಆಮೇಲೆ S1 ಎಕ್ಸ್ಪ್ರೆಸ್ಸು, S1 ಏರು, S1 ಈ ರೀತಿ ಎಲ್ಲ ಒಂದೊಂದು ಥರ ಪ್ರಾಬ್ಲಮ್ಗಳು ಬರ್ತಾಯಿದೆ. ಈ ಪ್ರಾಬ್ಲಮ್ಗಳು ಏನಂತ ಅಂತಂದರೆ ನಮಗೆ ಗಾಡಿ ತೊಗೊಬೇಕಾದ್ರೆ ಯಾರೂ ಎಕ್ಸ್ಪ್ಲೇನ್ ಮಾಡಲ್ಲ. ಅವ್ರೇನು ಎಕ್ಸ್ಪ್ಲೇನ್ ಮಾಡ್ತಾರೆ, ವೆಹಿಕಲ್ಲು ಯಾವ ರೀತಿ ಯೂಸ್ ಮಾಡಬೇಕು ಸರ್, ಈ ರೀತಿ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ. ಬಟ್ ಟೆಕ್ನಿಷಿಯನ್ ಹೇಳೋದು ಬೇರೆ ಥರ ಇರುತ್ತೆ. ಟೆಕ್ನಿಷಿಯನ್ ಹೇಳೋದು ಪ್ರಾಬ್ಲಮ್ ಬರ್ದಿರೋ ಥರ ನೋಡ್ಕೊಳ್ಳೋದು ಹೇಳ್ಕೊಡ್ತಾನೆ, ಸರಿನಾ? ಇವಾಗ ಮೇಯ್ನು ಯೂಸ್ ಮಾಡಬೇಕು ಅಂತಂದರೆ ವೆಹಿಕಲ್ನ ಫಸ್ಟು ನೀವು ಯಾವುದೇ ಒಂದು ಇವಾಗ ವೆಹಿಕಲ್ನ ರನ್ ಮಾಡ್ತಾ ಇರ್ತೀರ, ಆಟೋಮೆಟಿಕ್ಲಿ ಇವಾಗೆಲ್ಲರೂ ನೀವು ಸ್ವಲ್ಪ ಒಂದು ಗ್ಯಾಪ್, 1 ವಾರ 2 ವಾರ ಗ್ಯಾಪ್ ಬಿಟ್ಬಿಟ್ಟು ನೀವು ಎಲ್ಲರೂ ಊರಿಗೆ ಹೋಗ್ಬೇಕಾಗುತ್ತೆ. ಅಂಥ ಟೈಮ್ಗಳಲ್ಲಿ ಗಾಡಿ ನೀವು ನಿಲ್ಲಿಸೋಗ್ಬಿಡ್ತೀರ, ಯೂಸ್ ಮಾಡ್ತಾರಲ್ಲ. ಆ ಟೈಮಲ್ಲಿ ಫುಲ್ ಚಾರ್ಜ್ ಮಾಡಿ ಬ್ಯಾಟ್ರಿನ ಡೀಪ್ ಡಿಸ್ಚಾರ್ಜ್ ಆಗಿರೋ ಥರ ನೋಡ್ಕೊಬೇಕು. ಫುಲ್ ಚಾರ್ಜ್ ಮಾಡಿ ವೆಕೇಷನ್ ಮೂಡ್ ಅಂತ ಇರುತ್ತೆ. ಮೇಯ್ನ್ ಪ್ರಾಬ್ಲಮ್ ಬರ್ತಾ ಇರೋದೇ ಅದರಿಂದ ವೆಹಿಕಲ್ಗಳು. ಮೇನ್ ಇವಾಗ ಎಲ್ಲರೂ ಕೇಳೋದು ಅದೇನೆ, ಬ್ಯಾಟ್ರಿ ಇವಾಗ ನಂದು ವ್ಯಾರಂಟಿ ಇದ್ರೂ ನನಗೆ ವ್ಯಾರಂಟಿ ಕೊಡ್ತಾ ಇಲ್ಲ, ಎಷ್ಟು 80,000 90,000 ಅಂತ ಹೇಳ್ತಾ ಇದ್ದಾರೆ. ಅದು ಯಾವ ಥರ ಹೇಳ್ತಾರೆ? ಅದೇ ಥರನೇ ಕಸ್ಟಮರ್ ಮಾಡ್ಕೊಳ್ಳೋದು ಇದು ಮೊದಲನೇ ತಪ್ಪು. ಏನಂತ ಅಂತಂದರೆ ನಮಗೆ ಸೇಲ್ಸಲ್ಲಿ ಹೇಳಿರ್ತಾರೆ, ಗಾಡಿ ನಾವು ಇನ್ನೇನು ತೊಗೊಂಡು ಆಚೆ ಬರ್ತಾ ಇದ್ದೀವಿ ಅನ್ನೋಷ್ಟರಲ್ಲಿ ಹೇಳಿರ್ತಾರೆ, ಗಾಡಿ ಚಾರ್ಜ್ ಮಾಡಿಕೊಂಡು ವೆಕೇಷನ್ ಮೂಡ್ ಹಾಕ್ಬಿಟ್ಟು ಹೋಗಿ, ನೀವು ಏನೇ ತೊಂದರೆ ಬರಲ್ಲ. ಇವಾಗ ಎಕ್ಸಾಂಪಲ್ಲು ಯಾವ ಥರ ಅಂತಂದರೆ ಗಾಡಿನ ತೊಗೊಂಡಿರ್ತೀರ, ತೊಗೊಂಡ್ಬಿಟ್ಟು ಗಾಡಿ ರನ್ ಮಾಡ್ತಾ ಇರ್ತಾರೆ, ಏನೋ ಪ್ರಾಬ್ಲಮ್ ಬರುತ್ತೆ, ಎಮರ್ಜೆನ್ಸಿ ಪ್ರಾಬ್ಲಮ್ ಬರುತ್ತೆ, 1 ತಿಂಗಳು ಬಿಟ್ಟು ಹೋಗಬೇಕು, ವೆಹಿಕಲ್ನ ಯೂಸ್ ಮಾಡಲ್ಲ ನಾನು ಆ ಟೈಮ್ಗಳಲ್ಲಿ ಫುಲ್ ಚಾರ್ಜ್ ಮಾಡಿಬಿಟ್ಟು ಡಿಸ್ಪ್ಲೇಯಲ್ಲಿ ವೆಕೇಷನ್ ಮೂಡ್ ಅಂತ ಬಂದಿರುತ್ತೆ, ಸೆಟ್ಟಿಂಗ್ಸಲ್ಲಿರುತ್ತೆ. ಆ ಸೆಟ್ಟಿಂಗ್ಸಲ್ಲಿ ವೆಕೇಷನ್ ಮೂಡ್ ಆನ್ ಮಾಡಿಕೊಂಡ್ರೆ ನಮಗೆ ಬ್ಯಾಟ್ರಿ ಡೀಪ್ ಡಿಸ್ಚಾರ್ಜ್ ಆಗೋಲ್ಲ. ನೀವು 1 ತಿಂಗಳು 2 ತಿಂಗಳು 3 ತಿಂಗಳು ಬಿಟ್ಟು ಬಂದರೂ ಕೂಡ ಗಾಡಿ ಏನು ಚಾರ್ಜಿಂಗಲ್ಲಿ ಇರುತ್ತೋ ಅದೇ ಚಾರ್ಜಿಂಗಲ್ಲಿ ಇರುತ್ತೆ. ಅಕಸ್ಮಾತ್ ನೀವು ವೆಕೇಷನ್ ಮೂಡ್ಗೆ ಹಾಕಲಿಲ್ಲ ಅಂತಂದರೆ ಬ್ಯಾಟ್ರಿ ಡೀಪ್ ಡಿಸ್ಚಾರ್ಜ್ ಆಗಿಬಿಡುತ್ತೆ. ಡೀಪ್ ಡಿಸ್ಚಾರ್ಜ್ ಆದರೆ ವ್ಯಾರಂಟಿ ಇರಲ್ಲ. ಅರ್ಧ ಪೇಮೆಂಟ್ ನೀವು ಮಾಡಬೇಕಾಗುತ್ತೆ, ಅರ್ಧ ಪೇಮೆಂಟ್ ಕಂಪ್ನಿ ನೋಡ್ಕೊಳ್ಳುತ್ತೆ. ವ್ಯಾರಂಟಿ ಇದ್ರೂ ಕೂಡ ಅರ್ಧ ಪೇಮೆಂಟ್ ಕಂಪ್ನಿ, ಅರ್ಧ ಪೇಮೆಂಟು ನೀವು ಮಾಡಬೇಕಾಗ್ತದೆ. ಅದು ಈ ಥರ ವೆಹಿಕಲ್ನ ನೋಡ್ಕೋಬೇಕು. ಅಂತಲ್ಲ, ಎಲ್ಲ ಕಂಪ್ನಿಲೂ ಇದೇ ಥರ ರೂಲ್ಸ್ ಎಲ್ಲ ಇರುತ್ತೆ. ಬ್ಯಾಟ್ರಿ ಇವಾಗ ಎಲೆಕ್ಟ್ರಿಕ್ ವೆಹಿಕಲ್ ಅಂತಂದರೆ ಎಲ್ಲ ಇದೇ ಥರ ಇರುತ್ತೆ. ಎಲೆಕ್ಟ್ರಿಕ್ ವೆಹಿಕಲ್ನ, ಎಲೆಕ್ಟ್ರಿಕ್ ವಸ್ತು ಆಗಲಿ ಏನಾರು ಆಗಲಿ ಡೈಲಿ ಯೂಸ್ ಮಾಡಬೇಕು. ಅದನ್ನು ಡೈಲಿ ಯೂಸ್ ಮಾಡಲಿಲ್ಲ ಅಂತಂದರೆ ಅದೇನಾದರೂ ಒಂದು ಪ್ರಾಬ್ಲಮ್ ಬರುತ್ತೆ. ಇವಾಗ ಪೆಟ್ರೋಲ್ ಗಾಡಿ ಅಂತಂದರೆ ನಿಲ್ಲಿಸ್ಬಿಟ್ಟು ಹೊಟ್ಟೋಗ್ಬಿಡ್ಬೋದು ನಾವು, ಬಟ್ ಎಲೆಕ್ಟ್ರಿಕ್ ಗಾಡಿ ಹಂಗಾಗಲ್ಲ. ಈಗ ಇವರೆಲ್ಲ ಪ್ರಕಾರ ಬ್ರೋ, ಲೈಕ್ ಎಲೆಕ್ಟ್ರಿಕ್ ವೆಹಿಕಲ್ ರನ್ ಆಗೋದೇ ಬ್ಯಾಟ್ರಿ ಮುಖಾಂತರ ಹೋಗಿ. ಸೊ ಬ್ಯಾಟ್ರಿ ಎಷ್ಟು ಸೇಫ್ ಆಗಿರುತ್ತೆ
ಗಾಡಿ ಮಾಡಿದಷ್ಟು ಅದು ವರ್ತ್ ಇರುತ್ತೆ. ಈಗ ನೀವೆಲ್ಲ ಪ್ರಕಾರ ಲೈಕ್ ಬ್ಯಾಟ್ರಿ ತುಂಬಾ ಲೈಫ್ ಬರಬೇಕು ಅಥವಾ ಬ್ಯಾಟ್ರಿ ಚೆನ್ನಾಗಿರ್ಬೇಕು, ಗಾಡಿ ಚೆನ್ನಾಗಿರ್ಬೇಕು ಅಂದ್ರೆ ಲಾಂಗ್ ಡೇ ವೀಕ್ ಹೆಂಗ್ ತಗೊಂತಾರೆ ಅಂದ್ರೆ ಈಗ ಒಂದು ವಾರ, ಒಂದು 15 ದಿವಸ ಗಾಡಿ ಎತ್ತಲ್ಲ, ಒಂದು 3 ದಿವಸ ಗಾಡಿ ಎತ್ತಲ್ಲ ಅಂದಾಗ ಗಾಡಿನ ವೆಕೇಶನ್ ಮೂಡ್ಗೆ ಹಾಕ್ಬಿಡ್ಬೇಕು ಅಂತ. ಇಲ್ಲ 3 ದಿವಸಕ್ಕೆಲ್ಲ ಏನ್ ಬೇಕಾಗಿರಲ್ಲ, ಒಂದು 15 ಡೇಸ್ 10 to 15 ಡೇಸ್ ಅಂತಂದ್ರೆ ವೆಕೇಶನ್ ಮೂಡ್ಗೆ ಹಾಕೋದು ಒಳ್ಳೇದು. ಓಕೆ, ಈಗ ನಾವು ಡೈಲಿ ರನ್ ಮಾಡ್ತಾ ಇದೀವಿ, ಸೊ ಅವಾಗ ಡೈಲಿ ರನ್ ಮಾಡ್ತಿದ್ರೆ ಏನು ಪ್ರಾಬ್ಲಮ್ ಬರೋದಿಲ್ಲ, ಬ್ಯಾಟ್ರಿ ಪ್ರಾಬ್ಲಮ್ ಬರೋದಿಲ್ಲ, ಇನ್ನೂ ಸೇಫ್ ಆಗಿರುತ್ತೆ ಬ್ಯಾಟ್ರಿ. ಓಕೆ ಸ್ನೇಹಿತರೆ, ಇದು ಸೊ ಆಲ್ಮೋಸ್ಟ್ ಜನಕ್ಕೆ ಗೊತ್ತಿರಲ್ಲ ಮೈನ್ ಬ್ಯಾಟ್ರಿ ಬಗ್ಗೆನೇ ಸ್ವಲ್ಪ. ತುಂಬಾ ಜನ ಗಾಡಿ ತಗೊಂಡು ತಪ್ಪು ಮಾಡೋದು, ಮಿಸ್ಟೇಕ್ ಮಾಡೋದು ಅದೇನೆ. ಅರ್ಜೆಂಟಲ್ಲಿ ಗಾಡಿನ ಚಾರ್ಜ್ ಹಾಕಲ್ಲ, ಸರಿಯಾಗಿ ಮೇಂಟೈನ್ ಮಾಡಲ್ಲ, 10% ಗಾಡಿ ಓಡಿಸೋದು, ಮತ್ತೆ ಫುಲ್ ಖಾಲಿ ಆಗೋವರೆಗೂ ಬ್ಯಾಟ್ರಿ ಓಡಿಸೋದು, ಅದು ತಪ್ಪು. ಯಾರು ಕೂಡ ಬಾಟಮ್ ಅಂದ್ರೆ 22 ಕೆಳಗೆ ಬರಬಾರ್ದು, ಅದನ್ನ ನೋಡ್ಕೊಳ್ಳಿ. ಎಲ್ಲ ಕಸ್ಟಮರ್ಸು ಅದೇನೆ, ಓಲಾ ವೆಹಿಕಲ್ ತಗೊಂಡಿರೋರು 25 ಅಥವಾ 20 ಲಾಸ್ಟ್, ಅದಕ್ಕಿಂತ ಕೆಳಗೆ ಬರೋದಕ್ಕೆ ಹೋಗ್ಬೇಡಿ. ಅದಕ್ಕೆ ಕೆಳಗೆ ಬಂದರೂ ಕೂಡ ನಿಮಗೊಂದು ನೋಟಿಫಿಕೇಶನ್ ಮೆಸೇಜ್ ಬಂದ್ಬಿಡುತ್ತೆ, ಪ್ಲೀಸ್ ಚಾರ್ಜ್ ಡೀಪ್ ಡಿಸ್ಚಾರ್ಜ್ ಅಂತ ನಿಮಗೆ ಮೆಸೇಜೇ ಬಂದ್ಬಿಡುತ್ತೆ. ಮೊಬೈಲು ಕೂಡ ಹೌದು ಬರ್ತಾ ಇರುತ್ತೆ, ಯಾಕಂದ್ರೆ ಕಂಪ್ನಿ ಹೇಳ್ತಾ ಇರುತ್ತೆ ಪ್ರಾಬ್ಲಮ್ ಆಗುತ್ತೆ, ನೀವು ಚಾರ್ಜ್ ಹಾಕಿ. ಆಮೇಲೆ ಯಾರು ಬಿಡೋದಕ್ಕೂ ಹೋಗ್ಬಾರ್ದು, ಚಾರ್ಜ್ ಮಾಡ್ತಾ ಇರಬೇಕು. ವೆಹಿಕಲ್ ಡೈಲಿ 1 ಟೈಮ್ ಆದರೂ ಚಾರ್ಜ್ ಮಾಡಿ ಡೈಲಿ 10 to 15 ಕಿಲೋಮೀಟರ್ಸ್ ರನ್ ಮಾಡ್ತಾ ಇದ್ರೆ ಯಾವ ಪ್ರಾಬ್ಲಮ್ಮು ಬರೋದಿಲ್ಲ. ಇವಾಗ ಓಲಾದಲ್ಲಿ ಇನ್ನೊಂದು ಪ್ರಾಬ್ಲಮ್ ಇದೆ, ಎಲ್ಲರೂ ಹೇಳೋದು ಅದೇ ಪ್ರಾಬ್ಲಮ್. ಹೋಗ್ತಾ ಹೋಗ್ತಾ ಆಫ್ ಆಗ್ಬಿಡುತ್ತೆ, ಪಾರ್ಕಿಂಗ್ ಮೋಡ್ ಅದು ಏನ್ ಕಾರಣಕ್ಕೆ ಬರುತ್ತೆ ಅದು? ಇವಾಗ ಕಂಪ್ನಿ ಏನಂತ ಅಂದ್ರೆ ಅಪ್ಡೇಟ್ ವರ್ಷನ್ ಬಿಟ್ಟಿದೆ. ಅಂದ್ರೆ ಈ 1 ವರ್ಷದಿಂದ ತಗೊಂಡಿರೋರು Zen 2 Zen 1 ಆಗಲಿ Zen 1ಗೆ ಅದೇ ಅಪ್ಡೇಟು, ಇವಾಗೇನು ಇದಾಗ್ತಾ ಇದೆ ಅದೇ ಅಪ್ಡೇಟ್ ಇದೆ. Zen 2 ತಗೊಂಡಾದ್ಮೇಲೆ ಒಂದು ಅಪ್ಡೇಟ್ ಬಿಟ್ಟಿದ್ದಾರೆ, Zen 2 ಮತ್ತೆ S1 Air ಇದಕ್ಕೆಲ್ಲ ಅಪ್ಡೇಟ್ ಬಿಟ್ಟಿದ್ದಾರೆ. 4.3 ಹೌದು. ಆ ಅಪ್ಡೇಟ್ ಏನು ಮಾಡ್ತೀರಾ ಅಂತಂದರೆ, ನೀವು ಅಪ್ಡೇಟ್ ಮಾಡಿದ ತಕ್ಷಣನೇ ಇವಾಗ ಸ್ಟ್ಯಾಂಡ್ ಹಾಕಿದ್ರು ಕೂಡ ನೀವು ಪಾರ್ಕಿಂಗ್ ಮೂಡ್ಗೆ ಹೋಗಲ್ಲ, ಅದರಿಂದ ಪ್ರಾಬ್ಲಮ್ಗಳಾಗ್ತಾ ಇದೆ. ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ನಿಮಗೆ ಆಮೇಲೆ ಈ ಚಾರ್ಜಿಂಗ್, ಈ ಬೂಸ್ಟರ್ ಎಲ್ಲ ಚಾರ್ಜಿಂಗ್ ಹಾಕೊಳ್ತೀರಾ, ಚಾರ್ಜಿಂಗು 70% ಮೇಲೆ ಬೇಗ ಇರಲ್ಲ, 70% ಮೇಲೆ ಲೇಟ್ ಆಗುತ್ತೆ. ಮನೆ ಚಾರ್ಜಿಂಗ್ ಹೆಂಗೆ ಯೂಸ್ ಮಾಡ್ತೀರಾ ಆ ಥರ ಆಗುತ್ತೆ, ಇದೆಲ್ಲ ಪ್ರಾಬ್ಲಮ್ ಇದೆ. ಸೆಕೆಂಡು ಆಮೇಲೆ ಇವಾಗ ಕಂಪ್ನಿ ಬಂದ್ಬಿಟ್ಟು ಹೈಪರ್ ಚಾರ್ಜರಲ್ಲಿ ಫ್ರೀ ಆಗಿತ್ತು, ಇವಾಗ ಅಪ್ಡೇಟ್ ಬಿಟ್ಟಿರೋದು ಅದಕ್ಕೋಸ್ಕರ. ಯಾಕಂತಂದರೆ ಇವಾಗ ಅಮೌಂಟು ಕಲೆಕ್ಟ್ ಮಾಡ್ತಾ ಇದ್ದಾರಲ್ಲ, ಚಾರ್ಜಿಂಗಿಗೆ ಪೇ ಚಾರ್ಜಿಂಗ್ ಮಾಡಿದ್ದಾರೆ. ಅದು ಯಾರು ಅಪ್ಡೇಟ್ ಮಾಡಿದಾರೋ ಅವ್ರಿಗೆಲ್ಲ ಪೇ ಚಾರ್ಜಿಂಗ್. ಸೆಕೆಂಡ್ ಥಿಂಗ್ ಬಂದು ವೆಹಿಕಲ್ಲು ಡೈಲಿ ರೀಬೂಟ್ ಮಾಡಬೇಕು, ಬೆಳಗ್ಗೆ 1 ಟೈಮು ನೈಟ್ 1 ಟೈಮು. ಅಂತಂದರೆ ನೀವು ಗಾಡಿ ಇವಾಗ ಮಾರ್ನಿಂಗ್ ಎತ್ತುತ್ತೀರಾ, ಅವಾಗ 1 ಟೈಮ್ ರೀಬೂಟ್ ಮಾಡಿಬಿಡಿ, ನೈಟು ಚಾರ್ಜಿಂಗ್ ಹಾಕ್ಬಿಟ್ಟು ನಿಲ್ಲಿಸ್ತೀರಾ, ಅವಾಗ 1 ಟೈಮು ರೀಬೂಟ್ ಮಾಡಿಬಿಡಿ. ಇದರಿಂದ ಯಾವ ಪ್ರಾಬ್ಲಮ್ಮು ಬರಲ್ಲ. ಫಸ್ಟ್ ಥಿಂಗ್ ಸಾಫ್ಟ್ವೇರ್ ಪ್ರಾಬ್ಲಮ್ಗಳು ಬರಲ್ಲ. ಆಮೇಲೆ ಮಾರ್ನಿಂಗ್ ನೈಟ್ ರೀಬೂಟ್ ಮಾಡಬೇಕು. ಅದರಿಂದ ಏನಾಗುತ್ತೆ ಅಂತಂದರೆ, ಇವಾಗ ಮೊಬೈಲಲ್ಲಿ ನಾವು ಹೆಂಗೆ ರೀಬೂಟ್ ಮಾಡ್ತೀವಿ ಸಾಫ್ಟ್ವೇರ್, ಆ ಥರ ವೆಹಿಕಲ್ಲು ಕೂಡ ಪ್ರಾಬ್ಲಮ್ಗಳು ಬರಲ್ಲ. ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ವೆಹಿಕಲ್ಲು ಇವಾಗ Zen 1 ಆಗಿದ್ರೆ ಸ್ಕೂಟರ್ ಇಶ್ಯೂ ಅಂತ ಬರ್ತಾ ಇದೆ. ಅದು ಸ್ಕೂಟರ್ ಇಶ್ಯೂ ಯಾವಾಗ ಬರುತ್ತೆ ಅಂತಂದರೆ 1 ವರ್ಷ ಆದಮೇಲೆ ಬರುತ್ತೆ ಸ್ಕೂಟರ್ ಇಶ್ಯೂ. ಈ ಮೋಟ್ರ್ ಹೋಗೋದು ಅಂತಂದರೆ LV ಕೇಬಲಿಂದ ಸ್ಕೂಟರ್ ಇಶ್ಯೂ ಅಂತ ಬರುತ್ತೆ. ಏನೋ ಇವಾಗ ಗಾಡಿ ರಫ್ ಆ್ಯಂಡ್ ಟಫ್ ಯೂಸ್ ಮಾಡ್ತಾ ಇರ್ತಾರೆ, ಹಂಸಲ್ಲಿ ಎಗರಿಸೋದು ಅದು ಇದು ಮಾಡೋದು, ಆ ಥರ ಎಲ್ಲ ರಫ್ ಆ್ಯಂಡ್ ಟಫಲ್ಲಿ ಯೂಸ್ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ಸ್ಕೂಟರ್ ಇಶ್ಯೂ ಬರುತ್ತೆ, LV ಕೇಬಲ್ ಅಂತ ಬರುತ್ತೆ. Zen 1 ಹೇಳ್ತಾ ಇರೋದು, ಇದು Zen 2 ನಾನು ಬರ್ತೀನಿ. Zen 1ನಲ್ಲಿ ಈ ಥರ LV ಕೇಬಲ್ ಅಂತ ಹೋಗುತ್ತೆ, LV ಕೇಬಲ್ ಹೋಗುತ್ತೆ. 1 ವರ್ಷ ಆದಮೇಲೆ MCU ಹೋಗುತ್ತೆ. ನಾವು ಹೆಂಗೆ ಯೂಸ್ ಮಾಡ್ತೀವಿ ಅನ್ನೋದು ಡಿಪೆಂಡು. ಇದೆಲ್ಲ ಪ್ರಾಬ್ಲಮ್ ಬರಬಾರ್ದು ಅಂದರೆ ನಾವು ವೆಹಿಕಲ್ನ ಕ್ಲೀನಾಗಿ ಯೂಸ್ ಮಾಡಬೇಕು. ಬೆಳಗ್ಗೆ 1 ಟೈಮ್ ನೈಟ್ 1 ಟೈಮ್ ರೀಬೂಟ್ ಮಾಡಬೇಕು. ಆಮೇಲೆ ಎಲೆಕ್ಟ್ರಿಕ್ ವೆಹಿಕಲ್, ಇದು ಪೆಟ್ರೋಲ್ ವೆಹಿಕಲ್ ಅಲ್ಲ, ಎದ್ವತ್ತದ್ವ ಓಡಿಸೋದಕ್ಕೆ. ಎಲೆಕ್ಟ್ರಿಕ್ ವೆಹಿಕಲ್ನ 3 ಜನ 4 ಜನ ಕೂತ್ಕೊಂಡು ಈ ಥರ ಎಲ್ಲ ಓಡಿಸ್ಕಕ್ಕೆ ಹೋಗ್ಬಾರ್ದು, ತ್ರಿಬಲ್ ರೈಡಿಂಗ್ ಎಲ್ಲ ಮಾಡಬಾರ್ದು. ಯಾಕಂದರೆ ಎಲೆಕ್ಟ್ರಿಕ್ ವೆಹಿಕಲ್ ಇಂತ ಇರೋದ್ರಿಂದ ಈ ಥರ ಪ್ರಾಬ್ಲಮ್ಗಳೆಲ್ಲ ಸ್ಟಾರ್ಟ್ ಆಗುತ್ತೆ. 2 ಮೆಂಬರ್ಸ್ ಕೂತ್ಕೊಂಡು. ಆಮೇಲೆ ಇನ್ನೊಬ್ರು ಏನು ಮಾಡ್ತಾರೆ ಅಂತಂದರೆ ರಿವರ್ಸ್ ಮಾಡ್ತಾರೆ, ಥ್ರಾಟಲ್ ರಿವರ್ಸ್ ಮಾಡ್ತಾರೆ. ಥ್ರಾಟಲ್ಲು ಎದ್ವತ್ತದ್ವ ಮಾಡೋದಕ್ಕೆ ಹೋಗ್ಬಾರ್ದು. ವೆಹಿಕಲ್ಲು ಇವಾಗ 3 ಮೆಂಬರ್ಸ್ 4 ಮೆಂಬರ್ಸ್ ಕುತ್ಕೊಂಡಿರ್ತಾರೆ, ಅಪ್ ಇರುತ್ತೆ, ಥ್ರಾಟಲ್ ರಿವರ್ಸ್ ಮಾಡ್ತಾ ಅಂದರೆ ಅದು ಮೋಟ್ರ್ ರಿವರ್ಸ್ ಹೋಗುತ್ತಲ್ಲ, ಅದರಿಂದ ಸ್ಕೂಟರ್ ಇಶ್ಯೂ ಬರುತ್ತೆ, ಅದೊಂದು ಪ್ರಾಬ್ಲಮ್ ಬರುತ್ತೆ. ಆಮೇಲೆ MCU ಹೋಗೋ ಪ್ರಾಬ್ಲಮ್ಗಳು ಬರ್ತವೆ. ಇವಾಗ ಒಂದು ನಾಲೆಡ್ಜ್ MCU ಅಂತ ಎಲ್ಲಿರುತ್ತೆ ಅಂತ ಕೆಲವೊಬ್ರಿಗೆ ಐಡಿಯಾ ಇರಲ್ಲ. ಹೌದೌದು. MCU ಬಂದು ಇಲ್ಲಿ ನೋಡಿ, ಈ ಪಾರ್ಟ್ ಹತ್ರ ಇರುತ್ತೆ, ಪಾರ್ಟ್ ಸೈಡ್ ಅಲ್ಲಿ, ಅದು ಮೇಲ್ಗಡೆ ಪಾರ್ಟ್ ಹತ್ರ ಇರುತ್ತೆ, ಅದೊಂಥರ TB ತರ ಬರುತ್ತೆ, ಬಾಕ್ಸ್ ತರ ಬರುತ್ತೆ. ಆ MCU ಪಾರ್ಟ್ ನಾನು ನೋಡಿದೀನಿ, ಅದು ಕೂಡ ಒಂದ್ ಸ್ವಲ್ಪ ಜಾಸ್ತಿ ಲಾಂಗ್ ಆಗಿ ಹೋಗ್ತಾ ಇದ್ರೆ ಕಂಟಿನ್ಯೂಸ್ ಒಂದು 50-60 ಕಿಲೋಮೀಟರ್ ಹೋದಾಗ ಅದು ಹೀಟ್ ಆಗುತ್ತೆ. ಹೌದೌದು. MCU ಹೀಟ್ ಆಗಲ್ಲ, ಮೋಟರು ಮತ್ತೆ ಬ್ಯಾಟ್ರಿ ನಿಮಗೆ ಟೆಂಪರೇಚರ್ ತೋರಿಸ್ತಾರೆ, MCU ಅವಾಗ ಹೋಗುತ್ತೆ. ಆ MCU ಹೋಗುತ್ತೆ. ಹೀಟ್ ಆದಾಗ ಏನಾಗ್ಬೋದು ನಿಮ್ಮ ಐಡಿಯಾ ಪ್ರಕಾರ? MCU ಕಾಸ್ಟ್ ಬಂದ್ಬಿಟ್ಟು ನಿಮಗೆ ವಾರಂಟಿ ಇದ್ರೆ ಕಂಪ್ನಿ ಫ್ರೀ ಆ್ಯಂಡ್ ಕಾಸ್ಟಲ್ಲಿ ಮಾಡಿಕೊಡ್ತಾರೆ.
ಇಲ್ಲ ಅಂತಂದರೆ ಅದು 12,000 ಇದೆ. 12,000 MCU. ಇವಾಗ ನಂದು ಅದೇ ಪ್ರಾಬ್ಲಮ್ ಬಂದಿದ್ದು. MCU ಹತ್ರ ಒಂದು ವೈರ್ ಹೋಗಿತ್ತು ಅಂದ್ರೆ ಎಲ್ ವಿ ಕೇಬಲ್ MCU ಕನೆಕ್ಟ್ ಆಗಿರುತ್ತೆ ಒಂದು ವೈರು, ಅಲ್ಲಿಂದ LV ಕೇಬಲ್ ರ್ಯಾಟ್ ಬೈಟ್ ಆಗಿತ್ತು. ಇನ್ನೊಂದು ಬೇಸಿಕ್, ಈ ಎಲೆಕ್ಟ್ರಿಕ್ ಗಾಡಿ ಯಾರೇ ತಗೊಂಡಿರಿ ಏನೇ ಇದು ಮಾಡ್ತೀರಿ, ರ್ಯಾಟ್ ಬೈಟ್ ಆಗೋದನ್ನ ಒಂದು ಸ್ವಲ್ಪ ಹೌದು. ರ್ಯಾಟ್ ಬೈಟು ತುಂಬ ಮೇನ್ ಮುಖ್ಯ. ಕಂಪ್ನಿಗೆ ಬರ್ತಾರದೇ ಅದೇ ಪ್ರಾಬ್ಲಮ್. ಕಂಪ್ನಿಗೆ ಮೈನ್ ಪ್ರಾಬ್ಲಮ್ ಬರ್ತಾ ಇರೋದೇ ರ್ಯಾಟ್ ಬೈಟ್. ಅಲ್ಲಿ ನೋಡ್ಕೊಂಡು ನೀವು ಪಾರ್ಕಿಂಗ್ ಜಾಗದಲ್ಲಿ ಒಂದು ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಮಾಡಬೇಕು. ಹೌದು. ಇವಾಗ ಕಾರ್ಗಳಿಗೂ ಬಿಡಲ್ಲ, ಎಳಿಗಾಲು ಎಲ್ಲ ಕಚ್ತವೆ. ಸೊ ಅವ್ರು ಏನು ಮಾಡ್ತಾರೆ ಅಂತಂದರೆ ಏನಾದ್ರು ಔಷಧಿ ಅಂಥದ್ದು ಏನಾದ್ರು ಇಕ್ತಾರೆ, ಅದೇ ಥರನೇ ಅಲ್ಲೇನು ಬರ್ದಿರೋ ಥರ ನಾವು ನೋಡ್ಕೊಳ್ಳೋದು ಒಳ್ಳೇದು. ಮತ್ತೆ ಕೆಲವೊಬ್ಬರಿಗೆ ಇದು ಬೇಸಿಕಲಿ ಇನ್ನೊಂದು ಹೇಳೋದು ಬರ್ಕೊಟ್ರಿ, ಈ ಟೈರ್ದಾಗ್ಲಿ ಈ ಇದಿರುತ್ತಲ್ಲ ಕೇಬಲ್ಸ್ಗಳು, ಕೆಲವೊಂದು ಕೇಬಲ್ಸ್ ಎಲ್ಲ ಇರುತ್ತೆ, ಮೋಟರ್ ಇದ್ರದ್ದು ಬ್ರೇಕ್ ಸೆನ್ಸರ್ ಅದೇನು ಯೂಸ್ ಇಲ್ಲ ಬಿಡಿ. ಅದೇನಿಲ್ಲ. ಬ್ರೇಕ್ ಪ್ಯಾಡ್ ಎಲ್ಲ ಎಷ್ಟು 1000 ಕಿಲೋಮೀಟರ್ಗೆ ಒಂದ್ಸಲ ಚೇಂಜ್ ಮಾಡಿಸ್ಕೋಬೇಕು. ಇವಾಗ ಕಂಪ್ನಿದು ಅಂತಂದ್ರೆ ಕಂಪ್ನಿದ್ ಬೇರೆ ಇದೆ, ಮತ್ತೆ ಔಟ್ಸೈಡ್ ಬೇರೆ ಹಾಕ್ಸ್ತಾ ಇದ್ದಾರೆ. ಇವಾಗ ಔಟ್ಸೈಡ್ ಹಾಕ್ಸೋದ್ರಿಂದ ಏನೂ ತೊಂದರೆ ಇಲ್ಲ, ಕಂಪ್ನಿದ್ ಹಾಕ್ಸೋದ್ರಿಂದನೂ ಏನೂ ತೊಂದರೆ ಇಲ್ಲ. ಔಟ್ಸೈಡು ಅಂತ ಅಂದರೆ ನಿಮಗೆ ಒಂದು 6,000 7,000ಗೆ ಚೇಂಜ್ ಮಾಡಬೇಕಾಗುತ್ತೆ. ಕಂಪ್ನಿದು ಅಂತ ಅಂದರೆ ಒಂದು 8,000 9,000ಕ್ಕೆ ಚೇಂಜ್ ಮಾಡಬೇಕು. ಡಿಪೆಂಡ್ ಅಪಾನ್ ಕಸ್ಟಮರ್ ಗಾಡಿ ಹೆಂಗೆ ಓಡಿಸ್ತಾರೆ ಅನ್ನೋದು. ಇವಾಗ ದಿವಸ ಒಂದು 15 ಕಿಲೋಮೀಟರ್ ಓಡಿಸ್ತಾರೆ ಅಂತಂದರೆ ಅವ್ರಿಗೆ ತುಂಬ ಲಾಂಗ್ ಬರುತ್ತೆ, ಒಂದು 15,000ವರೆಗೂ ಬರುತ್ತೆ. ಇಲ್ಲ ಡೈಲಿ ರನ್ ಮಾಡ್ತೀವಿ, ಡೈಲಿ ಬ್ರೇಕ್ ನಾವು ಹೆಂಗೆ ಯೂಸ್ ಮಾಡ್ತೀವಿ ಅನ್ನೋದ್ರಲ್ಲಿ ಡಿಪೆಂಡ್. ಅಂದರೆ ಆಲ್ಮೋಸ್ಟ್ ಆಲ್ ಒಂದು 8,000ಕ್ಕೆ ಹೋಗ್ಬಿಡುತ್ತೆ ಬ್ರೇಕ್ ಪ್ಯಾಡ್ಸ್. 8,000 ಕಿಲೋಮೀಟರ್ ಮಿನಿಮಮ್ ಬಂದೇ ಬರುತ್ತೆ. ಮತ್ತೆ ಇದು ಈ ಗಾಡೀಲಿ ಮತ್ತೆ ಏನು ಡೌಟ್ ಅಂದರೆ ನಿಮ್ಗೆ ಅನಿಸಿದ್ದು ಮೇಜರ್ ಪ್ರಾಬ್ಲಮ್ ಏನು ಬರ್ತಾ ಇದೆ ಈ ಗಾಡಿ? ಮೇಜರ್ ಪ್ರಾಬ್ಲಮ್ ಅಂದರೆ Zen 1 ಅಂತಂದರೆ ಸಸ್ಪೆನ್ಷನ್ ಪ್ರಾಬ್ಲಮ್ ಬರ್ತಾ ಇದೆ. ಅದು ಸಿಂಗಲ್ ಸಸ್ಪೆನ್ಷನ್. ಅದು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಅದು ಮುರಿದು ಅದೆಲ್ಲ ಬೀಳ್ತಾ ಇತ್ತು. ಮತ್ತೆ ಅಪ್ಡೇಟ್ ವರ್ಷನ್ ಬಿಟ್ಟರು, ಅದು ಅಪ್ಡೇಟ್ ಕಂಪ್ನಿಗೆ ಹೋಗಿ ಅಪ್ಡೇಟ್ ಮಾಡ್ಕೊಬೇಕು ಅಂತ ಬಿಟ್ಟರು. ಅದೆಲ್ಲ ಇವಾಗ ಆಲ್ಮೋಸ್ಟ್ ಆಲ್ ಎಲ್ಲ ಕಸ್ಟಮರ್ ಚೇಂಜ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಬಿಟ್ಬಿಡಿ ಎಲ್ಲರೂ 3 ವರ್ಷ ಆಯಿತು, ಅದ್ರ ಲೈಫೇ ಮುಗೀತು. ಇವಾಗ Zen 2 Gen 3 ತಗೊಳ್ಳೋರಿಗೆ ಏನು ಉಪಯೋಗ ಆಗುತ್ತೆ ಅಂದರೆ ಇವಾಗ ಅದು ಏನು ಪ್ರಾಬ್ಲಮ್ಗಳು ಬರ್ತಾ ಇದೆ ಅದನ್ನ ಅವ್ರು ಪ್ರಾಬ್ಲಮ್ ಬರ್ದೇ ಇರೋ ಥರ ನೋಡ್ಕೊಳ್ಳೋದು ಯಾವುದಿದೆ ಮೇಜರ್ ಪ್ರಾಬ್ಲಮ್? ಅದು ಮೇಜರ್ ಪ್ರಾಬ್ಲಮ್ ಅಂತ ಅಂದರೆ ಇವಾಗ ಬ್ಯಾಟ್ರಿದು ಹೇಳಿದ್ದೀನಿ. ನಾನು ಹೇಳ್ದಂಗೆ ಆಗಲೇ ಹೇಳ್ದಂಗೆ ಏನು ಪ್ರಾಬ್ಲಮ್ ನೀವು ಮೀನ್ಸ್ ಮೆಜಾರಿಟಿ ನೀವು ನೋಡಿರೋಂಥ ಪ್ರಾಬ್ಲಮ್ಸ್ ಏನು ಸೊಲ್ಯೂಷನ್ ಅಂತ ನೀವೇ ಹೇಳ್ತೀವಿ. ಫಸ್ಟ್ ಥಿಂಗು ಪ್ರಾಬ್ಲಮ್ಗಳು ಏನೇನು ಬರುತ್ತೆ ಹೇಳ್ತೀನಿ ನೋಡಿ. ಈ ಬ್ಯಾಟ್ರಿ ಡೀಪ್ ಡಿಸ್ಚಾರ್ಜ್ ಆಗೋದು, Zen 2 MCU ಪ್ರಾಬ್ಲಮ್ ಬರ್ತಲ್ಲ. ಓಕೆ. ಆಮೇಲೆ ಮೋಟ್ರ್ ಹೋಗೋದು, ಮೋಟ್ರಲ್ಲಿ LV ಕೇಬಲ್ ಹೋಗುತ್ತೆ. ಆಮೇಲೆ ರ್ಯಾಟ್ ಬೈಟು ಮತ್ತು ಡಿಸ್ಪ್ಲೇ ಒಂದೊಂದ್ಸಲಿ ವರ್ಕ್ ಆಗಲ್ಲ, ಆಫ್ ಆಗಿ ಹೋಗ್ಬಿಡುತ್ತೆ. ಈ ಥರ ಪ್ರಾಬ್ಲಮ್ ಬರ್ತಾ ಇದ್ದಾವೆ. ಈ ಥರ ಪ್ರಾಬ್ಲಮ್ ಅಂತಂದರೆ ನಾವು ಏನು ಯೂಸ್ ಮಾಡಬೇಕು ಅಂತಂದರೆ, ಈಗ ನಂದು ಬರ್ತಿರೋ ಪ್ರಾಬ್ಲಮ್ಮು ಮೂವಿಂಗಲ್ಲೇ ಇರ್ತೀವಿ, ಸಡನ್ ಆಗಿ ಸ್ಟಾಪ್ ಆಗುತ್ತೆ. 3-4 ಸೆಕೆಂಡ್ 5 ಸೆಕೆಂಡ್ 10 ಸೆಕೆಂಡ್ ಆದಮೇಲೆ ಮತ್ತೆ ನಾವು ಎಕ್ಸೈಟರ್ ಬ್ರೇಕ್ ಸೆನ್ಸರ್ ಪ್ರಾಬ್ಲಮ್ ಇರುತ್ತೆ. ಬ್ರೇಕ್ ಸೆನ್ಸರ್ ಚೆಕ್ ಮಾಡಬೇಕಾಗುತ್ತೆ. ಬ್ರೇಕ್ ಸೆನ್ಸರಲ್ಲಿ ಪ್ರಾಬ್ಲಮ್ ಇರುತ್ತೆ. ನೀವು ಬ್ರೇಕ್ ಡೈಲಿ ಯೂಸ್ ಮಾಡ್ತಾ ಇರ್ತೀರಲ್ಲ, ಈ ಸೆನ್ಸರ್ ಅನ್ನೋದು ಏನಿರುತ್ತೆ ಅಂತಂದರೆ ಇದು ಫುಲ್ಲು ಹಿಂಗೆ ರಿಲೀಸ್ ಆದಮೇಲೆ ನಾವು ಥ್ರಾಟಲ್ ಕೊಟ್ಟರೆ ಗಾಡಿ ಮೂವ್ ಆಗೋದು. ಇಲ್ಲ ಅಂತಂದರೆ ನೀವು ಇಷ್ಟಿದ್ರೂ ಕೂಡ ಆಗಲ್ಲ. ಆ ಸೆನ್ಸರ್ನ ತೆಗೆದುಬಿಟ್ಟು ರೀಫಿಟ್ ಮಾಡಬೇಕಾಗುತ್ತೆ, ಇಲ್ಲ ಸೆನ್ಸರೇ ಚೇಂಜ್ ಮಾಡಬೇಕಾಗುತ್ತೆ. ಆದರೂ ಪ್ರಾಬ್ಲಮ್ಗಳು ಬರ್ತವೆ. ಬೇರೆ ಇನ್ನೇನು ಪ್ರಾಬ್ಲಮ್ಸ್ ಎಲ್ಲ ಇದೆ ಇದರಲ್ಲಿ? ಇನ್ನೇನು Zen 2 ಅಷ್ಟು ಪ್ರಾಬ್ಲಮ್ಗಳು ಬರ್ತಾ ಇಲ್ಲ. Zen 2 ಓಕೆ, ಬಟ್ ಇನ್ನೂ ಪ್ರಾಬ್ಲಮ್ಗಳು ಬರ್ತಾ ಇಲ್ಲ. ಅದೇ ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ರಿವರ್ಸು ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಅಪ್ಪಲ್ಲಿದ್ದಾಗ ರಿವರ್ಸ್ಗಳು ಜಾಸ್ತಿ ಯೂಸ್ ಮಾಡೋದಕ್ಕೆ ಹೋಗಬೇಡಿ. 3 ಮೆಂಬರ್ಸು 4 ಮೆಂಬರ್ಸ್ ಕೂತ್ಕೊಂಡು ಥ್ರಾಟಲ್ ಮಾಡ್ತಾಯಿರ್ತಾರೆ. ಯದ್ವಾ ಥ್ರಾಟಲ್ ಯೂಸ್ ಮಾಡೋದಕ್ಕೆ ಹೋಗಬಾರ್ದು. ಡೈಲಿ ಮಾರ್ನಿಂಗು ಮತ್ತು ನೈಟು ರೀಬೂಟ್ ಮಾಡಿ ಗಾಡಿನ ವೆಲ್ ಮೇಂಟೈನಾಗಿ ನೋಡ್ಕೊಳ್ಳಿ. ಎಲೆಕ್ಟ್ರಿಕ್ ವೆಹಿಕಲಿಂದ ಒನ್ ಟೈಮ್ ಡೈಲಿ ಚಾರ್ಜ್ ಮಾಡಿ. ಚಾರ್ಜ್ ಇಲ್ಲ ಅಂದರೂ ಕೂಡ ಒಂದು 10% ಇತ್ತು ಅಂದ್ಕೊಳ್ಳಿ, ಆವಾಗಲೂ ಚಾರ್ಜ್ ಮಾಡಿ. 90% ಇದ್ದರೂ ಕೂಡ ಒಂದು 10% ಆಗೋವರೆಗೂ ಚಾರ್ಜ್ ಮಾಡಿ. ವೆಹಿಕಲ್ ಚಾರ್ಜ್ ಮಾಡಿಕೊಂಡು ಕರೆಕ್ಟಾಗಿ ನೋಡ್ಕೊಂಡೋದ್ರೆ ಏನು ಪ್ರಾಬ್ಲಮ್ ಬರೋದಿಲ್ಲ. ಇವಾಗ ಇನ್ನೊಂದು ಪ್ರಶ್ನೆ ಏನಂದರೆ, ಈ ಪೆಟ್ರೋಲ್ ಗಾಡಿಗಳಿಗಾದರೆ 2,500 3,000 5,000 ಕಿಲೋಮೀಟರ್ಗೆ ಒಂದ್ಸಲ ಸರ್ವಿಸ್ ಕೊಡಿ ಅಂತ, ಆಯಿಲ್ ಚೇಂಜ್ ಮಾಡ್ತೀವಿ ಅಂತಾರೆ. ಆದರೆ ಈ ಗಾಡಿಗಳಿಗೆ ಯಾವ ಥರ 10,000 ಕಿಲೋಮೀಟರ್ಗೆ ಒಂದ್ಸಲ ನಾವು ಸರ್ವಿಸ್? ಇದರಲ್ಲಿ ಮೇಜರ್ ಸರ್ವಿಸ್ ಅಂದರೆ ಏನೂ ಬರಲ್ಲ. ಬ್ರೇಕ್ ಪ್ಯಾಡ್ಸ್ ಒಂದೇ, ಇದರಲ್ಲಿ ಸರ್ವಿಸ್ ಏನೂ ಬರಲ್ಲ. ಸರ್ವಿಸ್ ಏನೂ ಇಲ್ಲವೇ ಇಲ್ಲ ಇದರಲ್ಲಿ. ಬ್ರೇಕ್ ಪ್ಯಾಡು, ಆಯಿಲು ಏನು ಚೇಂಜ್ ಮಾಡೋ ಅವಶ್ಯಕತೆ ಇರಲ್ಲ. ನಿಮ್ಮ ಬ್ರೇಕ್ ಫುಲ್ಲು ಮೂವ್ ಆಗ್ತಾ ಇದೆ ಅಂತಂದರೆ ಆಯಿಲ್ ಹೋಗಿರುತ್ತೆ, ಆಯಿಲ್ ಖಾಲಿ ಆಗಿರುತ್ತೆ. ಆಯಿಲ್ ಹಾಕ್ಸ್ಕೊಬೇಕಾಗುತ್ತೆ ಅಷ್ಟೇ ಆ ಟೈಮ್ಗಳಲ್ಲಿ.
ಇನ್ನೇನು ಪ್ರಾಬ್ಲಮ್ ಬರೋದಿಲ್ಲ. ಬೇಸಿಕ್ ಅಷ್ಟೇ. ಬ್ರೇಕ್ ಪ್ಯಾಡು ಟೈರ್ ಚೇಂಜ್ ಮಾಡಿಸ್ಕೊಳ್ಳೋದು ಒಂದು ಬಿಟ್ರೆ ಬೇರೆ ಏನು ಬರೋದಿಲ್ಲ. ಬೇರೆ ಏನು ಬರೋಲ್ಲ. ಪೆಟ್ರೋಲ್ ಗಾಡಿ ತರ ಆಯಿಲ್ ಅದು ಇದು ಅದೆಲ್ಲ ಏನು ಇದಕ್ಕೆಲ್ಲ ಎಲೆಕ್ಟ್ರಿಕ್ ಗಾಡಿಯಿಂದ. ಇವಾಗ ಇನ್ನೊಂದು ನಾನು ಎಲ್ಲರೂ ಕೇಳೋ ಪ್ರಶ್ನೆ ನನಗೆ, ರೇಂಜ್ ಎಷ್ಟು ಬರುತ್ತೆ, ರೇಂಜ್ ಹೆಂಗೆ ನಿಮ್ಗೆ 130 ಕೊಡುತ್ತೆ, ಏನ್ ಕಾರಣಕ್ಕಾಗುತ್ತೆ ಡೌನ್ ಆಗುತ್ತೆ? ಇವಾಗ ನಂದು 130 ಕೊಡ್ತಾ ಇದೆ, ನಂಗೆ ಹೇಳಿದ್ರೆ ಯಾರು ನಂಬಲ್ಲ. ಬ್ರೋ ನಿಮ್ದು ಹೆಂಗ್ 130 ಕೊಡುತ್ತೆ, ನಂದು 100 ಕೊಡ್ತಾ ಇದೆ ಅಂತ ಹೇಳ್ತಾರೆ. ಅದು ಹೆಂಗ್ ಬರುತ್ತೆ ರೇಂಜ್ ಅಂತಂದರೆ, ಇವಾಗ ನೀವು ವೆಹಿಕಲ್ಲು ಡೈಲಿ ರನ್ ಮಾಡ್ತಾ ಇದ್ದೀರಾ ಅಂತಂದರೆ ಬ್ಲೋ ಇಳಿತಾ ಇರುತ್ತೆ. ಬ್ಲೋ ಹಾಕ್ಸ್ಕೊಬೇಕು, ಏರ್ ಹೊಡ್ಸ್ಕೊಬೇಕು. ಸೆಕೆಂಡ್ ಥಿಂಗು ಬ್ಯಾಟ್ರಿ ಲೈಫು, ನೀವು ಹೆಂಗೆ ಯೂಸ್ ಮಾಡ್ತಾ ಇದ್ದೀರಾ ಏನು ಅದರಲ್ಲೂ ಗೊತ್ತಾಗ್ಬಿಡುತ್ತೆ. ಬ್ಯಾಟ್ರಿ ಎಷ್ಟು ಹೀಟ್ ಇತ್ತು ಅಂತಂದರೆ ಟೆಂಪ್ರೇಚರ್ ನೋಡ್ಕೊತಾ ಇರ್ಬೇಕು. ಟೆಂಪ್ರೇಚರ್ ಹೀಟು ಆವಾಗ ನಿಮಗೆ ಮೈಲೇಜ್ ಕೊಡಲ್ಲ. ಮತ್ತೆ ಇನ್ನೊಂದು ಇಷ್ಟು ಕಿಲೋಮೀಟ್ರಲ್ಲಿ ಹೋದ್ರೆ ರೇಂಜ್ ಕೊಡುತ್ತೆ ಅಂತನಾ? ಇವಾಗ 40ರಲ್ಲಿ ಹೋದ್ರೆ ರೇಂಜ್ ಇದೆ. ಹೌದು, 40. ಇವಾಗ ಎಕೋ ಮೂಡ್ ಅಂತ ಇದೆ, ನಾರ್ಮಲ್ ಮೂಡ್ ಅಂತ ಇದೆ. ನೀವು ಎಕೋಸ್ ಮೋಡಲ್ಲಿ ಹೋಗ್ತೀರಾ ಅಂತ ಅಂದರೆ ಜಾಸ್ತಿ ಕೊಡುತ್ತೆ. 140ವರೆಗೂ ಬರುತ್ತೆ. ಹೇಳಿದ್ದಾರೆ ನನ್ನ ಕಸ್ಟಮರ್ 140ವರೆಗೂ ಬರುತ್ತೆ ಅಂತ ಹೇಳ್ತಾರೆ. ನಾರ್ಮಲಲ್ಲಿ ಹೋಗ್ತೀವಿ ಅಂತಂದರೆ 130, 120 ಬರುತ್ತೆ ಅಂತ ಹೇಳಿ. Z2 ಬಗ್ಗೆ ಹೇಳಿದ್ದೀನಿ. ಇನ್ನು S1 ಏರು, S1 ಎಕ್ಸ್ಪ್ರೆಸ್ಸು, S1 ಈ ವೆಹಿಕಲ್ಗಳೆಲ್ಲ ಯಾವ ರೀತಿ ಪ್ರಾಬ್ಲಮ್ಗಳು ಬರ್ತವೆ ಹೇಳ್ತೀನಿ. ಇವಾಗ S1 ಏರ್ ವೆಹಿಕಲ್ ಇರೋರ್ದು ಏನು ಪ್ರಾಬ್ಲಮ್ಗಳು ಬರುತ್ತೆ ಅಂತಂದರೆ ಡಿಸ್ಪ್ಲೇ ಹೋಗುತ್ತೆ. ಫಸ್ಟ್ ಥಿಂಗ್ ಡಿಸ್ಪ್ಲೇ, ಈ ಬಿಸಿಲಲ್ಲಿ ನಿಲ್ಲಿಸ್ಬಿಡ್ತಾರಲ್ಲ, ಡಿಸ್ಪ್ಲೇ ಹೋಗೋ ಪ್ರಾಬ್ಲಮ್ ಬರ್ತಾಯಿದೆ. ಸೆಕೆಂಡು ಅದು ಹಬ್ ಮೋಟ್ರ್ ಇರೋದ್ರಿಂದ ಅದು ವೆಹಿಕಲ್ ಬೇಜಾನ್ ಪ್ರಾಬ್ಲಮ್ ಬರ್ತಾಯಿದೆ. ಸೊ ಅದು ನೋಡಿ ಮಾಡಿ ಡೈಲಿ ರನ್ ಮಾಡಬೇಕು ಅದು ವೆಹಿಕಲ್ ಅಷ್ಟೇ. ವೆಹಿಕಲ್ ಎಲ್ಲನೂ ಡೈಲಿ ಓಡಿಸ್ತಾ ಇರೋದ್ರಿಂದ ಏನು ಪ್ರಾಬ್ಲಮ್ ಬರೋದಿಲ್ಲ. ಅದು ಅಷ್ಟೇ. ಇವಾಗ ನೆಕ್ಸ್ಟು ಅದು ಹೋದರೆ ಡೈರೆಕ್ಟ್ ಮೋಟಾರ್ ಹೋಗುತ್ತೆ, ಇಲ್ಲ MC ಹೋಗುತ್ತೆ S1 ಏರ್ಗಳಲ್ಲಿ. S1 ಎಕ್ಸ್ಪ್ರೆಸ್ಸಲ್ಲಿ ಈ ಸೆನ್ಸರ್ ಇಶ್ಯೂ ಬರ್ತಾಯಿದೆ. ವೆಹಿಕಲ್ ಆನ್ ಮಾಡಿದ್ರು ಕೂಡ ಸಿಸ್ಟಮ್ ಅಪ್ಡೇಟ್ಸು ಮತ್ತು ಸಿಸ್ಟಮ್ ಇಶ್ಯೂ ಅಂತ ಬರುತ್ತೆ. ಆ ಟೈಮ್ಗಳಲ್ಲಿ ಏನು ಮಾಡಬೇಕು ಅಂತಂದರೆ, ಈ ಮಳೆ ಬಂದರೂ ಕೂಡ ಅಷ್ಟೇ, ಇದು ಬ್ರೇಕ್ ಸೆನ್ಸರಲ್ಲಿ ಒಂದು ಡ್ರಾಪ್ ನೀರು ಹೋದ್ರೂ ಕೂಡ ಆನ್ ಮಾಡಿದ್ರು ಡ್ರೈವ್ ಮೂಡ್ಗೆ ಹೋದ್ರೂ ಕೂಡ ವೆಹಿಕಲ್ ಮೂವ್ ಆಗಲ್ಲ. ಹಾಂ, S1 ಎಕ್ಸ್ಪ್ರೆಸ್ಸು ಕೀ ವೇರಿಯಂಟು ಮತ್ತು ಇದು ಪಾಸ್ವರ್ಡ್ ವೇರಿಯಂಟು ಇದೆಯಲ್ಲ, ಅದು ಅಷ್ಟೇ ಪ್ರಾಬ್ಲಮ್ಗಳು ಬರುತ್ತೆ. ಈ ಬ್ರೇಕ್ ಸೆನ್ಸರಲ್ಲಿ ಒಂದು ಡ್ರಾಪ್ ನೀರು ಹೋದ್ರೂ ಕೂಡ ಅದೊಂದು ಕಂಪ್ನಿ ಇದು ಮಾಡಿಲ್ಲ. ಸೊ ಅದರಿಂದ ಪ್ರಾಬ್ಲಮ್ಗಳು ಬರುತ್ತೆ. ಮಳೆಯಲ್ಲಿ ಗಾಡಿ ಓಡಿಸ್ತಾ ಇದ್ರೆ ಆ ಪ್ರಾಬ್ಲಮ್ಗಳು ಬರುತ್ತೆ. ಇವಾಗೆಲ್ಲ ಜಿಪ್ ಗಾಡಿ ಮತ್ತು ಈ ವೆಹಿಕಲ್ಗಳೆಲ್ಲ ಇದಾವಲ್ಲ, ಈ ರೆಂಟಲ್ ಗಾಡಿಗಳೆಲ್ಲ ಅವ್ರದ್ದೆಲ್ಲ ಅದೇ ಪ್ರಾಬ್ಲಮ್. ಮೇಜರ್ಲಿ ವೆಹಿಕಲ್ ನಿಂತೋಯ್ತು ಏನು ಮಾಡೋದು ಅಂತ ಇದು ಮಾಡ್ತಾ ಇರ್ತಾರೆ. ಅದು ಪ್ರಾಬ್ಲಮ್ ಸಫರ್ ಪಡ್ತಾ ಇರ್ತಾರೆ. ನಾನೇ ಆ ಥರ ವೆಹಿಕಲ್ಗಳು ಮಾಡಿಕೊಟ್ಟಿದ್ದೀನಿ ಹೋಗ್ಬಿಟ್ಟು. ಆ ಟೈಮ್ಗಳಲ್ಲಿ ಏನು ಮಾಡಬೇಕು ಅಂತಂದರೆ, ಇಲ್ಲಿ ಬ್ರೇಕ್ ಸೆನ್ಸರ್ಗಳಲ್ಲಿ 2 ಪಿನ್ ಇರುತ್ತೆ, ಅದನ್ನು ತೆಗ್ದು ರಿಮೂವ್ ಮಾಡಿಬಿಟ್ಟು ಇನ್ನೊಂದು ಬ್ರೇಕ್ ಸೆನ್ಸರಲ್ಲಿ ಓಡಿಸ್ಕೊಬೇಕಾಗತ್ತೆ. ಬಿಸಿಲು ಬಂದಮೇಲೆ ಅದು ನೀರೆಲ್ಲ ಡ್ರಾಪ್ ಆಚೆ ಹೋದ್ಮೇಲೆ ಮತ್ತೆ ರೀಫಿಟ್ ಮಾಡಬೇಕಾಗತ್ತೆ. ನೀವು ಹೇಳೋದು ನೋಡಿದ್ರೆ ಮಳೇಲಿ ಓಡಿಸೋಂಗಿಲ್ಲ ಗಾಡಿ. ಇಲ್ಲ, ಪ್ರಾಬ್ಲಮ್ ಇದೆ. ಮಳೇಲಿ ಓಡಿಸಿದ್ರೆ ಪ್ರಾಬ್ಲಮ್ ಬಂದೇ ಬರುತ್ತೆ. ನೆಕ್ಸ್ಟು ಅದು ಅಷ್ಟೇ, ಈ ಡೈರೆಕ್ಟ್ ಹೋದರೆ ಮೋಟಾರು MC ಹೋಗುತ್ತೆ. ನಾವು ಥ್ರಾಟಲ್ ಹೆಂಗೆ ಯೂಸ್ ಮಾಡ್ತೀವಿ, ಗಾಡಿ ಹೆಂಗೆ ಓಡಿಸ್ತೀವಿ, ಡೈಲಿ ಗಾಡಿ ಓಡಿಸ್ತಾ ಇರೋದ್ರಿಂದ ಏನು ಪ್ರಾಬ್ಲಮ್ ಬರೋದಿಲ್ಲ. ಸೆಕೆಂಡು ಗಾಡಿ ಚಾರ್ಜ್ ಮಾಡಬೇಕಾಗತ್ತೆ. ಅದೇ ಆದರೆ ಇದು S1 X1 ಎಕ್ಸ್ಪ್ರೆಸ್ಗಳು ನೀವು ಗಾಡಿ ನಿಲ್ಲಿಸೋಗ್ತೀರಾ ಅಂತಂದರೆ ಅದು ವೆಕೇಷನ್ ಮೋಡ್ ಹಾಕೋದು ಸ್ವಲ್ಪ ಪ್ರಾಬ್ಲಮ್ ಇದೆ. ಅದರಲ್ಲಿ BMS ಕಪ್ಲರ್ ಅಂತ ಒಂದು ಬರುತ್ತೆ. ಆ ಕಪ್ಲರ್ ರಿಮೂವ್ ಮಾಡಿಬಿಟ್ಟು ಹೋದರೆ ಇನ್ನೂ ಒಳ್ಳೆಯದು. ರಿಮೂವ್ ಮಾಡಿಬಿಟ್ಟು ಹೋದರೆ, ನಿಲ್ಲಿಸ್ಬಿಟ್ಟು ಹೋದರೆ ಇನ್ನೂ ಒಳ್ಳೆಯದು. ಈ ಪ್ರಾಬ್ಲಮ್ಗಳು ಬರುತ್ತೆ ಎಲ್ಲ. ಇವಾಗ Z2, Z1, S1 ಏರು, S1 ಎಕ್ಸ್ಪ್ರೆಸ್ಸು ಇದರಲ್ಲೆಲ್ಲ ಒಂದೊಂದು ಥರ ಪ್ರಾಬ್ಲಮ್ಗಳಿದ್ದಾವೆ. ಪ್ರಾಬ್ಲಮ್ಗಳೆಲ್ಲ ಹೇಳಿದ್ದೀನಿ. ಓಕೆ, ಇವಾಗ ವಿಡಿಯೋ ಏನಂದರೆ, ವಿಡಿಯೋದಲ್ಲಿ ಏನು ಹೇಳಬೇಕು ಅಂದರೆ, ನಿಮಗೆ ಯಾರೇ ಗಾಡಿ ಇವಾಗ ತಗೊಂಡಿರೋರು ಇದ್ರೂ ಈ ಥರ ಬೇಸಿಕ್ ಇವಾಗ ತಿಳಿಸ್ಕೊಟ್ಟಿರೋದು ಬೇಸಿಕ್ ಅಷ್ಟೇ. ಮೋಟರ್ ಬಗ್ಗೆ ಅದ್ರ ಬಗ್ಗೆ ಎಲ್ಲ, ಇವು ಯಾವ ಥರ ಗಾಡಿ ಮೇಂಟೈನ್ ಮಾಡಿದ್ರೆ ಬಾಳಿಕೆ ಬರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿರೋದು. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಏನಾದ್ರು ಬೇಕು ಅಂದರೆ ಇದ್ರ ಬಗ್ಗೆ ನಾನು ಅವ್ರದ್ದು Instagram ID ಮೇಂಟೈನ್ ಮಾಡಿರ್ತೀವಿ, ಅವ್ರು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆನಾ? ಇದು ಬೇಸಿಕ್ ನೀವು ಇದು ತಿಳ್ಕೊಂಡ್ರೆ ಆರಾಮಾಗಿ ನೀವು ಗಾಡಿನ ಇನ್ನೂ ಲೈಫ್ ಬರುತ್ತೆ, ಯೂಸರ್ ಮಾಡ್ಕೋಬೋದು. ಇದು ಬಂದು ನಿಮಗೆ ಒಂದು ಅವೇರ್ನೆಸ್ ವೀಡಿಯೋನು ಆಗಿರೋ ಅಂತ ತಿಳ್ಕೊಬೋದು. ತುಂಬ ಜನ ಎಲೆಕ್ಟ್ರಿಕ್ ಗಾಡಿ ಯಾವ ಥರ ಯೂಸ್ ಮಾಡಬೇಕು ಏನು ಅಂತ ತುಂಬ ಕನ್ಫ್ಯೂಷನ್ ಇರುತ್ತೆ ತಗೊಂಡಿರೋರ್ಗು ಕೂಡ. ಆರಾಮಾಗಿ ನೀವು ಈ ಥರ ಗಾಡಿಗಳನ್ನ ಯೂಸ್ ಮಾಡ್ಕೊಂಡು ಹೋಗಿ, ಸರ್ವಿಸ್ ಅಷ್ಟೊಂದು ಜಾಸ್ತಿ ಬರಲ್ಲ. ನಾವು ಇವಾಗ 1.5 ಇಯರಿಂದ ನಾವು ಶಂಕರ್ ಬ್ರೋ ಅವರು ಯೂಸ್ ಮಾಡ್ತಿದ್ದೀವಿ. ನಮಗೂ ಪ್ರಾಬ್ಲಮ್ಸ್ ಬಂದಿಲ್ಲ ಅಂತ ಹೇಳಿಲ್ಲ. ಕೆಲವೊಂದು ನಾವು ಈ ಥರ ತಿಳ್ಕೊಂಡ್ರೆ ಆ ಪ್ರಾಬ್ಲಮ್ಸ್ಗಳನ್ನ ಯಾವ ಥರ ಸಾಲ್ವ್ ಮಾಡ್ಕೊಂಡು ಹೋದರೆ ಅದು ಮುಂದಕ್ಕೆ ನಾವು ಯಾವುದೇ ಥರ ಪ್ರಾಬ್ಲಮ್ ಬರುತ್ತೆ ಅನ್ನೋದನ್ನ ತಿಳ್ಕೊಬಿಟ್ರೆ, ಆ ಪ್ರಾಬ್ಲಮ್ ಬಂದಾಗ ನಾವು ಅದನ್ನು ಪ್ಯಾನಿಕ್ ಆಗದೇ ಅದನ್ನು ಯಾವ ಥರ ಕ್ಲಿಯರ್ ಮಾಡ್ಕೋಬೇಕು ಅಂತ ಮಾಡ್ಕೋಬೋದು ಅಷ್ಟೇ. ಓಕೆನಾ? ಇನ್ನೊಂದು ಒನ್ ಮೋರ್ ಏನಪ್ಪ ಅಂದರೆ, ಲೈಕ್ ಈಗ ಸರ್ವಿಸ್ ಸ್ಟೇಷನ್ಗೆಲ್ಲ ಹೋದಾಗ ನನಗೆ ಗೊತ್ತಿರೋ ಪ್ರಕಾರ ಬೇಗ ಸರ್ವಿಸ್ ಅಂತೂ ಮಾಡ್ಕೊಳ್ಳಲ್ಲ. ಸೊ ನೀವು ಎಲ್ಲೇ ಹೋದ್ರು ಅಂದರೆ ಈಗ ಇದೇನು ಲೈಕ್ ಅವ್ರ ಮೇಲೆ ಇದು ಮಾಡ್ತಾರಲ್ಲ, ಇದು ರಿಯಾಲಿಟಿ ಹೇಳ್ತಾ ಇರೋದು ಏನಂತ,
ಯಾವುದೇ ಸರ್ವಿಸ್ ಸ್ಟೇಷನ್ಗೆ ಹೋದ್ರು ಅಲ್ಲಿ ಗಾಡಿ ತೊಗೊಂಡೋದ್ರೆ ಮಿನಿಮಮ್ ಅವ್ರು ಹೇಳೋದು 15 ದಿವಸ 5 ದಿವಸ 10 ದಿವಸ. ಸೊ ಒಂದು ತಿಂಗಳು 2 ತಿಂಗಳು ಅಂತ ಲೈಕ್ ಬೇಸಿಕ್ಕಾಗಿ ಸಿಂಪಲ್ ಒಂದು ಟೈರ್ ಚೇಂಜ್ ಮಾಡ್ಕೊಳ್ಳೋಕ್ಕೆ 4 ದಿವಸ ಟೈಮ್ ಬೇಕು ಅಂತ ಹೇಳಿರೋಂತಹ ಸರ್ವಿಸ್ ಸ್ಟೇಷನ್ ಅದು. ಸೊ ಇದಕ್ಕೆ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ನಾವೇನಪ್ಪ ಅಂದರೆ ಲೈಕ್ ನಿಮಗೆ ಗೊತ್ತಾದರೆ ಈ ಪ್ರಾಬ್ಲಮ್ಗೆ ಇದು ಅಂತ ಗೊತ್ತಾದರೆ ನಿಮಗೂ ಒಳ್ಳೆಯದು. ಮತ್ತು ಇನ್ನೊಂದೇನಪ್ಪ ಅಂದರೆ ಲೈಕ್ ಇವರು ನೀವು ಹೋಮ್ ಸರ್ವಿಸ್ ಮಾಡ್ತೀನಲ್ಲ. ಹೋಮ್ ಸರ್ವಿಸ್ ಮಾಡ್ತಾಯಿದ್ದೀನಿ. ಇವಾಗ ನೀವು ನಂದು ಕಾಂಟ್ಯಾಕ್ಟ್ ನಂಬರು ಮತ್ತು ನಂದು ಇನ್ಸ್ಟಾಗ್ರಾಮ್ ಐ ಡಿ ಎಲ್ಲ ಹಾಕಿರ್ತೀನಿ. ವೆಹಿಕಲ್ ಏನೇ ಪ್ರಾಬ್ಲಮ್ ಆದರೂ ಕೂಡ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅಥವಾ ಮೇಜರ್ ಅಂತಂದರೆ ನಾನು ಸರ್ವಿಸ್ ಸ್ಟೇಷನ್ಗೆ ಹೋಗಿ ಅಂತ ಹೇಳ್ತೀನಿ. ಯಾಕಂತಂದರೆ ವಾರಂಟಿಗಳು ಕೊಟ್ಟಿರ್ತಾರೆ ಕಂಪ್ನಿಗಳು. ನಾವು ಮಾಡ್ಬೋದು, ವೆಹಿಕಲ್ ರೆಡಿ ಮಾಡ್ಬೋದು, ಬಟ್ ಏನಾದ್ರು ಪಾರ್ಟ್ಸ್ ಗೀಟ್ಸ್ ಹೋಗಿತ್ತು ಅಂತಂದರೆ ಅದನ್ನು ನಾವು ಮಾಡೋದಕ್ಕಾಗಲ್ಲ. ಡೈರೆಕ್ಟ್ ಪ್ರಾಬ್ಲಮ್ಸ್ಗೆ ಸರ್ವಿಸ್ ಸ್ಟೇಷನ್ ಈ ವೆಹಿಕಲ್ಲು ಈ ಥರ ಪ್ರಾಬ್ಲಮ್ ಆಗಿದೆ, ಇದು ಸರ್ವಿಸ್ ಸ್ಟೇಷನ್ಗೆ ಹೋದರೆ ಈ ಕಾಸ್ಟ್ ಆಗುತ್ತೆ, ಇದು ಇಲ್ಲ ವಾರಂಟಿಲಿ ನಡೆಯುತ್ತೆ ಅಂತ ಹೇಳ್ಬೋದು ನಾವು ಕಸ್ಟಮರ್ಸ್ಗಳಿಗೆ. ಈ ಬ್ರೇಕ್ ಪ್ಯಾಡ್ಸು ಮತ್ತು ಒಂದು ಸರ್ವಿಸ್ ಅಂತಂದರೆ ಮಾಡ್ಕೊಡ್ತೀನಿ ನಾನು. ಹೋಮ್ ಸರ್ವಿಸ್ ಕೊಡ್ತಾಯಿದ್ದೀನಿ. ಈಗ ನೀವೇನೇನಾದ್ರೆ ಮಾಡ್ತೀರಾ? ಬ್ರೇಕ್ ಪ್ಯಾಡ್ಸು, ಆಮೇಲೆ ಆಯಿಲ್ ಚೇಂಜು ಇದು ಮಾಡಿಕೊಡ್ತೀನಿ. ಓಕೆ, ಇದೆರಡು ಮಾಡ್ಕೊಡ್ತೀನಿ. ಇದೆಲ್ಲ ಬ್ರೇಕ್ ಪ್ಯಾಡ್ಸ್ ಅಂದರೆ ನೀವೇ ಬ್ರೇಕ್ ಪ್ಯಾಡ್ಸ್ ಎಲ್ಲ ನಮ್ಮದೇ ಇರುತ್ತೆ. ಬ್ರೇಕ್ ಪ್ಯಾಡು ಮತ್ತು ಆಯಿಲ್ ಎಲ್ಲ ನಮ್ಮದೇ ಇರುತ್ತೆ. ನಾವು ಅಂದರೆ ಈಗ ನೀವು ಹೋಮ್ ಸರ್ವಿಸ್ ಅಂದರೆ ಅವ್ರ ಹತ್ರನೇ ಹೋಗ್ಬಿಟ್ಟು ಮಾಡಿಕೊಡ್ತೀವಿ. ಲಾಂಗ್ ಇತ್ತು ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಆಗುತ್ತೆ. ಲಾಂಗ್ ಮಿನಿಮಮ್ ಕಿಲೋಮೀಟರ್ ಒಂದು 10 ಕಿಲೋಮೀಟರ್ ಸರೌಂಡಿಂಗ್ ಇತ್ತು ಅಂತಂದರೆ ಫ್ರೀ ಕಾಸ್ಟ್ ಮಾಡಿಕೊಡ್ತೀವಿ. 10 ಕಿಲೋಮೀಟರ್ ಜಾಸ್ತಿ ಇತ್ತು ಅಂತ ನಾವಿರೋದು ಇಲ್ಲಿ ಹೆಸರುಘಟ್ಟ ರೋಡ್, ಸಪ್ತಗಿರಿ ನಿಯರೆಸ್ಟ್. 10 ಕಿಲೋಮೀಟರ್ಸಲ್ಲಿ ಫ್ರೀ ಮಾಡಿಕೊಡ್ತೀವಿ. ಅದಕ್ಕೆ ಮೇಲೆ ಆದರೆ ಸ್ವಲ್ಪ ಚಾರ್ಜಸ್ ಇದೆ ಅವರು. ಬಿಕಾಸ್ ಏನಕ್ಕೆ ಅಂದರೆ ಲೈಕ್ ವಿಡಿಯೋ ನೋಡಿದ್ಮೇಲೆ ಅವ್ರು ಇದು ಮಾಡಿದ್ಮೇಲೆ ಮತ್ತೆ ಪ್ರಾಬ್ಲಮ್ ಆಗ್ಬಾರ್ದು. ಅದಕ್ಕೆ ಏನು ಚಾರ್ಜಸ್ ಮಾಡ್ತೀರಾ? ಅದೇ ಇವಾಗ ಏನು ಚಾರ್ಜಸ್ ಮಾಡ್ತೀರಾ ಅಂತಂದರೆ ಕಸ್ಟಮರ್ ಹತ್ರ ಕೇಳ್ತೀವಿ. ಒಂದು 100 ಅಥವಾ 200 ಒಂದು ಎಕ್ಸ್ಟ್ರಾ ಕೇಳ್ತೀವಿ ಅಷ್ಟೇ. ಟೋಟಲ್ ಚಾರ್ಜ್ ಇವಾಗ ಚಾರ್ಜು ಬ್ರೇಕ್ ಪ್ಯಾಡು ಆಯಿಲ್ ಚೇಂಜ್ ಅಂತಂದರೆ 1300 ತೊಗೊಳ್ತಾ ಇದ್ದೀನಿ. ಇವಾಗ ಬ್ರೇಕ್ ಪ್ಯಾಡು ನಾವು ಕಂಪ್ನಿದೇನು ಹಾಕಲ್ಲ, ಕಂಪ್ನಿದೇನು ಅವಶ್ಯಕತೆಯೂ ಇರಲ್ಲ. ಅಲ್ಲಿ ಕಂಪ್ನಿದು ಅಷ್ಟೇ ಬರುತ್ತೆ, ಈ ಕಡೆ ಔಟ್ಸೈಡ್ ಹಾಕಿದ್ರು ಅಷ್ಟೇ ಬರುತ್ತೆ. 1300 ರುಪೀಸ್ ನಾನು ಮಾಡ್ತಾ ಇರೋದು. ಒಳ್ಳೆ ಬ್ರೇಕ್ ಪ್ಯಾಡ್ ಹಾಕ್ಕೊಡ್ತೀನಿ. ಅದು 8000 ಕಿಲೋಮೀಟರ್ಸ್ ಬರುತ್ತೆ. ಸೊ ಬ್ರೇಕ್ ಪ್ಯಾಡು ವಿತ್ ಆಯಿಲು. ಸೊ ಗೈಸ್ ಏನಪ್ಪ ಅಂದರೆ ಲೈಕ್ ಅದೇ ಈಗ ನೀವು ಸರ್ವಿಸ್ ಸ್ಟೇಷನ್ಗೆ ಅಂತ ಹೋಗಿದ್ರೆ ಅಂದರೆ ಲೈಕ್ ಅವರು ಟಿಕೆಟ್ ರೈಸ್ ಮಾಡ್ಕೊಬನ್ನಿ, ಲೈಕ್ ಅಲ್ಲಿ 1-2 ದಿವಸ 3 ದಿವಸ ಟೈಮ್ ತೊಗೊಳ್ಳೋದು. ಸೊ ನಿಮಗೆ ಇಮಿಡಿಯೇಟಾಗಿ ಬೇಗ ನಿಮಗೆ ಫಾಸ್ಟಾಗಿ ಕೆಲವರು ಇರ್ತಾರೆ ಲೈಕ್ ನಮ್ಮ ಥರ ಡ್ಯೂಟಿ ಮಾಡೋರು ಇರ್ತಾರೆ, ಲೈಕ್ 1 ಡೇ ರಜಾ ಹಾಕೋಕ್ಕಾಗಲ್ಲ. ಸೊ ಅಂಥವ್ರಿಗೆ ಏನಾದರೂ ಇದ್ದರೆ ಇವ್ರ ನಂಬರ್ ಕೊಟ್ಟಿರ್ತೀವಿ, ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಸೊ ನೀವು ಎಲ್ಲೇ ಇದ್ದರೂ ಅಲ್ಲೇ ಬಂದು ನಿಮಗೆ ಸರ್ವಿಸ್ ಮಾಡಿಕೊಡ್ತಾರೆ. ಸೊ ಇನ್ನೊಂದು ಈ ಥರ ಬೇಸಿಕ್ ಇನ್ಫಾರ್ಮೇಷನ್ ಲೈಕ್ ಇದೊಂದು ವೀಡಿಯೋ ಮಾಡ್ತಿರೋದು ಅವೇರ್ನೆಸ್. ಏನಕ್ಕಂದರೆ ನಾವೇ ಎಷ್ಟೋ ಸರಿ ಏನಾದರೂ ಒಂದು ಪ್ರಾಬ್ಲಮ್ ಆದಾಗ ಗಾಬರಿ ಪಟ್ಬಿಡ್ತೀವಿ, ಏನು ಮಾಡಬೇಕು ಗೊತ್ತಾಗಲ್ಲ. ಸರ್ವಿಸ್ ಸ್ಟೇಷನ್ಗೆ ಹೋದರೆ ಅವ್ರು 3-4 ದಿವಸ ಟೈಮ್ ಅಂತಾರೆ. ಅದಾದಮೇಲೆ SP ರೋಡು ಜೆ ಸಿ ರೋಡು ಅಲ್ಲಿ ಹೋಗ್ತೀವಿ. ಅಲ್ಲಿ ನಿಮಗೆ ಗೊತ್ತಿದೆ ಅಲ್ಲಿ ಸರಿಯಾಗಿ ರೆಸ್ಪಾನ್ಸ್ ಆದರೂ ಕೆಲವು ಕಡೆ ಜಾಸ್ತಿನೂ ತೊಗೊತಾರೆ ಅಮೌಂಟು. ಸೊ ಅದಕ್ಕೆ ನಮ್ಮ ಫ್ರೆಂಡ್ ಒಬ್ಬರು, ಸೊ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಒಂದು 8 ಮಂತ್ಸ್ ಮಾಡಿರೋದ್ರಿಂದ ಸೊ ಅವ್ರಿಗೆ ಕಂಪ್ಲೀಟ್ ನಾಲೆಜ್ ಇರ್ತದೆ ಅದು ಹೆಂಗೆ ಮಾಡಬೇಕು ಏನು ಅಂತ. ಓಕೆ ಸಿದ್ರೆ, ಸೊ ನಾವು ಇಷ್ಟೇ ಈ ವಿಡಿಯೋ ಮುಖಾಂತರ ನಿಮ್ಗೆ ಹೇಳೋದು ಜನರಲ್ ಬೇಸಿಕ್ಕಾಗಿ ಏನು ತಿಳ್ಕೊಬೇಕಾದ್ರೆ ತಿಳ್ಕೊಳ್ಳಿ. ಇದ್ರನ್ನ ಬೇಸಿಕ್ಕಾಗಿ ಏನಾದರೂ ಸರ್ವಿಸ್ ಅದೇನಾದರೂ ಇದ್ದರೆ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಇನ್ನೂ ಡೀಟೇಲ್ಸ್ ಏನಾದರೂ ಬೇಕು, ಈ ಥರ ಪ್ರಾಬ್ಲಮ್ಸ್ ಇದ್ದರೂ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇದೊಂದು ನಿಮಗೆ ತಿಳಿಸ್ಬೇಕು ಅಂತ ಈ ವಿಡಿಯೋ ಮಾಡಿದ್ದು. ನೀವೇನಾದರೂ ಹೇಳಿದರೆ ಅಷ್ಟೇ, ವಿಡಿಯೋ ಎಂಡ್ ಮಾಡೋಣ ಅಷ್ಟೇ. ಓಕೆ ಸರ್, ನಾನು ನಂದು ಅದರಲ್ಲಿ ಸೆಲ್ಫಿ ಮಾಡ್ಬಿಡ್ತೀನಿ. ಓಕೆ ಡನ್, ಆನ್ ಮಾಡ್ದಾ? ಓಕೆ ಸಿದ್ರೆ, ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೂ ಮುಂಚೆ ಇನ್ನೂ ನಮ್ಮ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಕ್ಯಾಮ್ರಾಮ್ಯಾನು ಸುಭಾಷು. ಸೊ ಈ ವಿಡಿಯೋ ಲಾಸ್ಟಲ್ಲಿ ಎಲ್ಲಿದ್ರೆ ಈ ವಿಡಿಯೋ ಡಿಲೀಟ್ ಮಾಡಿಬಿಡ್ತೀನಿ. ಸೊ ಅವ್ರ ಚಾನಲ್ SRJ ಕನ್ನಡಿಗ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಾದಮೇಲೆ ನಮ್ಮ ರಘುಬ್ರು ಅವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇವ್ರ ಕಾಂಟ್ಯಾಕ್ಟ್ ನಂಬರು ದಯವಿಟ್ಟು ಹೋಗಿ ಕಾಲ್ ಮಾಡಿ. ನಿಮ್ಗೆ ಏನಾದರೂ ತಿಳ್ಕೊಬೇಕಂತಿದ್ರೆ ಓಲಾ ಬಗ್ಗೆ ಬರೋ ಅಲ್ಲಲ್ವಾ? ಆಮೇಲೆ ಬ್ರೋ ನಂದು ಹೋಂಡಾ ಗಾಡಿ ಏನೋ ಪ್ರಾಬ್ಲಮ್ ಆಯಿತು, ಬ್ರೋ ನಂದು ಎಕ್ಸೆಲ್ ಗಾಡಿ ಪ್ರಾಬ್ಲಮ್ ಆಯಿತು ಅಂತೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಅವರು ಕೆಲಸ ಮಾಡ್ತಾರೆ, ಓಲಾ ಎಕ್ಸ್ಪೀರಿಯೆನ್ಸ್ ಅವ್ರಿಗೆ. ಓಲಾ ಎಕ್ಸ್ಪೀರಿಯೆನ್ಸು ಅದರಲ್ಲಿ ಏನೇ ನಾಲೆಜ್ ಬೇಕು ಅಂದರೂ ಅದ್ರ ಬಗ್ಗೆ ಏನೇ ತಿಳ್ಕೊಬೇಕಾದ್ರು ಖಂಡಿತ ಕಾಲ್ ಮಾಡಿ, ಅವ್ರಿಗೆ ತಿಳಿಸ್ಕೊಡ್ತಾರೆ. ನಿಮ್ಗೆ ಏನಾದರೂ ಸರ್ವಿಸ್ ಮಾಡಬೇಕಾದ್ರು ಗಾಡಿ ಏನಾದರೂ ಇದ್ದರೂ ಅವ್ರಿಗೆ ಹೇಳಿದ್ರು ಅವರೇ ಬಂದು ಸರ್ವಿಸ್ ಮಾಡಿಕೊಡ್ತಾರೆ. ಅದಕ್ಕೆ ಆದಂಥ ಅವರು ಚಾರ್ಜ್ ಮಾಡ್ತಾರೆ. ಓಕೆನಾ? ಸೊ ಬೇರೆ ಗಾಡಿ ಯಾವುದಾದ್ರೂ ಪ್ರಾಬ್ಲಮ್ ಆದರೆ ಫಸ್ಟ್ ಸುಭಾಷ್ಗೆ ಹೇಳ್ತಾ ಇದ್ದೀನಿ, ಅವನೇ ಮಾಡೋದಾಗಿ. ಸೊ ನಂಬರ್ ಹಾಕಿರ್ತೀನಿ. ಸೊ ಮುಂದೆ ಸಿಗೋಣ. ನಾನು ನಿಮ್ಮ ಪ್ರೀತಿ ಶಂಕರ್. ಬೈ ಫ್ರೆಂಡ್ಸ್.